early. Whole team pattern, clean like jerseys. Talk on the net, but they move too wordy. I just run laps before they get done dirty. I don't chase trends, I set them facts. Hey guys, welcome back to my YouTube channel. ಸೊ ಇವತ್ತು ಬಂದ್ಬಿಟ್ಟು ನಾನು ವರ್ಕ್ ಮಾಡ್ತಿರೋವಂಥ ಪ್ಲೇಸಲ್ಲಿ ನಮ್ಮ ಕಾಲೇಜಿನಲ್ಲಿ ವರ್ಲ್ಡ್ ಎನ್ವಿರಾನ್ಮೆಂಟಲ್ ಡೇನ ಸೆಲೆಬ್ರೇಟ್ ಮಾಡ್ತಿದ್ದಾರೆ ನಮ್ಮ ಸ್ಟೂಡೆಂಟ್ಸು. ಸೊ ಅದಕ್ಕೆ ಅವರು ಬಂದ್ಬಿಟ್ಟು ನನಗೆ ಹೇಳಿದ್ರು, ಮ್ಯಾಮ್ ಇವತ್ತು ಗ್ರೀನ್ ಸ್ಯಾರಿ ಹಾಕೊಂಬನ್ನಿ ಅಂತ. ಸೊ ಐ ಆಮ್ ವೇರಿಂಗ್ ದಿಸ್ ಸ್ಯಾರಿ. ಸೊ ಕ್ಯಾಮ್ರಾದಲ್ಲಿ ಇದು ಕಲರ್ ಲೈಟಾಗಿ ಕಾಣಿಸ್ತಿದೆ, ಬಟ್ ದಿಸ್ ಇಸ್ ಎಕ್ಸಾಕ್ಟ್ಲಿ ಗ್ರೀನ್ ಕಲರ್ ಸ್ಯಾರಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನನ್ನ ವೀಡಿಯೋನ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಐ ನೀಡ್ ಯುವರ್ ಸಪೋರ್ಟ್. ಆ್ಯಂಡ್ ಇವತ್ತು ನಾನು ನನ್ನ ಮೈಲ್ಡ್ ಮೇಕಪ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂತಿದ್ದೀನಿ. ಸ್ಮಾಲ್ ಗೆಟ್ ರೆಡಿ ವಿತ್ ಮೀ ವಿತ್ ಅ ಬೇಸಿಕ್ ಕ್ರೀಮ್. ನಾನು ಯಾವುದೇ ಥರದ ಬ್ರ್ಯಾಂಡೆಡ್ ಕ್ರೀಮ್ನ ಯೂಸ್ ಮಾಡೋದಿಲ್ಲ. ಬೇಸಿಕ್ಕಾಗಿ ಲೈಟಾಗಿ ಕ್ರೀಮ್ನ, ರೆಗ್ಯುಲರ್ ಕ್ರೀಮ್ನ ಯೂಸ್ ಮಾಡಿ ನಾನು ಮೇಕಪ್ನ ಮಾಡ್ತೀನಿ. ಸ್ವಲ್ಪ ಕ್ರೀಮ್ ತೊಗೋಬೇಕು. ಸೊ ಇದಕ್ಕೆ ನಾನು BB ಕ್ರೀಮ್ನ ಮಿಕ್ಸ್ ಮಾಡ್ತಿದ್ದೀನಿ. ಇಲ್ಲಿ ನೋಡ್ಬೋದು, ನಾನು ಕೈಯಲ್ಲೇ ಅಪ್ಲೈ ಮಾಡ್ಕೊಳ್ಳೋದು. ನಾನು ಯಾವುದೇ ಥರದ ಬ್ಲೆಂಡರ್ ಯೂಸ್ ಮಾಡೋದಿಲ್ಲ. ಬ್ಲೆಂಡರ್ ಅಕೇಶ್ನಲಿ ಯೂಸ್ ಮಾಡ್ತೀನಿ ಇನ್ ಕೇಸ್ ಇಫ್ ಐ ಆಮ್ ಯೂಸಿಂಗ್ ಫೌಂಡೇಶನ್ ಕ್ರೀಮ್ ಫಾರ್ ಎನಿ ಫಂಕ್ಷನ್ಸ್ ಆ್ಯಂಡ್ ಆಲ್. ಇದು ಬಂದುಬಿಟ್ಟು ನಾರ್ಮಲ್ ಡೇ ನಾನು ಹೇಗೆ ರೆಡಿ ಆಗ್ತೀನಿ, ಐ ಮೀನ್ ಕಾಲೇಜ್ಗೆ ಅಂದ್ಬಿಟ್ಟು ನಾನು ತೋರಿಸ್ತಿದ್ದೀನಿ. ಚೆನ್ನಾಗಿ ಕೈಯಲ್ಲಿ ಬ್ಲೆಂಡ್ ಮಾಡ್ಕೊತೀನಿ. ಹೆಂಗೆ ಕಾಣಿಸ್ತಿದೆ. ಸೊ ಇವಾಗ ನಾನು ಲಿಪ್ ಲೈನರ್ ಅಪ್ಲೈ ಮಾಡ್ತಿದ್ದೀನಿ. ಈ ಲಿಪ್ ಲೈನರ್ದು ಶೇಡ್ ಬಂದ್ಬಿಟ್ಟು ಅದು ಮರೂನು ಅಲ್ಲ, ಬ್ರೌನು ಅಲ್ಲ, ಇಟ್ಸ್ ಬಿಟ್ವೀನ್ ಮರೂನ್ ಆ್ಯಂಡ್ ಡಾರ್ಕ್ ಬ್ರೌನ್ ಐ ಥಿಂಕ್. ಸೊ ದಿಸ್ ಕಲರ್ ಶೇಡ್ ಐ ಲೈಕ್ ಸೋ ಮಚ್. ಸೊ ಆಫ್ಟರ್ ಅಪ್ಲೈಯಿಂಗ್ ಲಿಪ್ ಲೈನರ್ ಐ ಆಮ್ ಗೋಯಿಂಗ್ ಟು ಅಪ್ಲೈ ಲಿಪ್ಸ್ಟಿಕ್. ಸೊ ಲಿಪ್ಸ್ಟಿಕ್ ಅಂತ ಬಂದರೆ ನಾನು ಶುಗರ್ದು ಲಿಪ್ಸ್ಟಿಕ್ ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ದ ಶೇಡ್ ಈಸ್ ಅಗೈನ್ ಲೈಟ್ ಮರೂನ್. ಈ ಕಲರ್ ನನಗೆ ತುಂಬ ಇಷ್ಟ. Man talk pace but ain't built for the tracks. I don't need luck, that's plan and graph. Came from scraps, now I'm gonna apply this kajal. when they folded from weight. Race any man, he ain't matching my burst. Check that scoreboard, bro, I'm first. Now you can see my eyes, how they're looking. So that's it. Next ಬಂದ್ಬಿಟ್ಟು ಬಿಂದಿ ಇಟ್ಕೊಳ್ತಿದ್ದೀನಿ. White with the green color. Till the clock gets tight. Watch man fall when the grind gets night. Free my life, I won't live my work. I earn these wins, man, nothing rehearsed. If we talk top spot, that's me. Okay guys, I'm done with my makeup. How I'm looking? I think I'm looking very beautiful. And I'm gonna wear these earrings. ಸಿ ನನಗೆ ಜುಮ್ಕಾಸು ಮತ್ತು ಕೆಳಗಡೆ ಹ್ಯಾಂಗಿಂಗ್ಸ್ ಇರುತ್ತಲ್ಲ, ಅದು ಇಷ್ಟ ಆಗಲ್ಲ ಅಷ್ಟು. ಸೊ ನೌ ಮೈ ಫೇವ್ರೆಟ್ ಥಿಂಗ್, ಐ ಥಿಂಕ್ ಐ ಆಮ್ ಆಲ್ ಸೆಟ್. Watch for environmental day. See you in the college. Bye. And this is our college campus. It really huge one and again ತುಂಬ ಚೆನ್ನಾಗಿದೆ. Hello everyone, happy environmental day to all. ಮೇ ಬಿ ಅನ್ಕೊಂತಿರ್ಬೋದು ಎಲ್ಲ ಗ್ರೀನ್ ಹಾಕಿದ್ದಾರೆ, ಇವನೇನು ಆರೆಂಜ್ ಹಾಕಿದ್ದಾನೆ ಅಂತ. ಇವರೆಲ್ಲ ಮೇ ಬಿ ಗ್ರೀನ್ ಇರೋರೆಲ್ಲ ಪ್ಲ್ಯಾಂಟ್ಸ್ ಇರ್ಬೋದು, ನಾನು ಆರೆಂಜ್ ನಾನು ಬಿದ್ದರೆ ಪ್ಲ್ಯಾಂಟ್ಸ್ ಮಾತ್ರ ಬರೋದು. ಹ್ಯಾಪಿ ಎನ್ವಿರಾನ್ಮೆಂಟಲ್ ಡೇ. ಹ್ಯಾಪಿ ಎನ್ವಿರಾನ್ಮೆಂಟಲ್ ಡೇ ಟು ಆಲ್. ಎಲ್ಲ ಮೆಂಟಲ್ ಗಿಡ ಬೆಳೆಸಿ ಪರಿಸರ ಉಳಿಸಿ. ಹ್ಯಾಪಿ ಎನ್ವಿರಾನ್ಮೆಂಟಲ್ ಡೇ. ಚೆನ್ನಾಗಾಯ್ತು.
ಆ್ಯಂಡ್ ಇದಾದಮೇಲೆ ನಮ್ಮ ಕಲೀಗ್ಸ್ ಎಲ್ಲ ವಿಶ್ ಮಾಡಿದ್ರು. ನೆಕ್ಸ್ಟು ನಾವೆಲ್ಲರೂ ಒಂದು ಗ್ರೂಪ್ ಫೋಟೋ ತಗೊಳ್ಳೋಣ ಅಂದ್ಬಿಟ್ಟು ನಮ್ಮ ಫ್ಯಾಕಲ್ಟೀಸ್ ಎಲ್ಲ ನಿಂತ್ಕೊಂಡು ಗ್ರೂಪ್ ಫೋಟೋಸ್ ತೊಗೊತಿದ್ವಿ. ಆ್ಯಂಡ್ ಇದು ಬಂದ್ಬಿಟ್ಟು ನಮ್ಮ 5th ಸೆಮ್ ಸ್ಟೂಡೆಂಟ್ಸು. ಅವರು ಇಲ್ಲಿ ಫ್ಯಾಕಲ್ಟೀಸ್ನೆಲ್ಲ ವೆಲ್ಕಮ್ ಮಾಡೋದಕ್ಕೆ ಅಂದ್ಬಿಟ್ಟು ನಿಂತ್ಕೊಂಡಿದ್ರು. ಚೆನ್ನಾಗಿತ್ತು ಅವ್ರ ಎನರ್ಜಿ ಆ್ಯಂಡ್ ಅವ್ರು ಮಾಡಿದ ಅರೇಂಜ್ಮೆಂಟ್ಸ್ ಅದೆಲ್ಲ ತುಂಬ ಚೆನ್ನಾಗಿತ್ತು. ಸೊ ನೆಕ್ಸ್ಟು ನೀವು ನೋಡ್ಬೋದು, ಇಲ್ಲಿ ಸ್ವೀಟ್ ಕೊಡ್ತಿದ್ದಾರೆ ನಮಗೆ, ವೆಲ್ಕಮ್ ಸ್ವೀಟ್ ಅಂದ್ಬಿಟ್ಟು. ಆ್ಯಂಡ್ ಈ ಡೆಕೋರ್ ಎಲ್ಲ ನಮ್ಮ ಸ್ಟೂಡೆಂಟ್ಸೇ ಮಾಡಿರೋದು, ಅವ್ರು ಬೈ ಹ್ಯಾಂಡ್ ಮಾಡಿದ್ದಾರೆ. ನನಗಂತೂ ತುಂಬ ಇಷ್ಟ ಆಗಿತ್ತು. ಆ್ಯಂಡ್ ದೇರ್ ಕ್ರಿಯೇಟಿವ್ ಲೆವೆಲ್ ತುಂಬ ಚೆನ್ನಾಗಿದೆ, ಸಖತ್ತಾಗಿತ್ತು. ಅದು ನೋಡೋದಕ್ಕೆ ಒಂಥರ ತುಂಬ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ಒಳಗಡೆ ಬಂದರೆ ಇಲ್ಲಿ ಸ್ಟೇಜ್ನ ನೋಡ್ಬೋದು ನೀವು, ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದರು ಅಂದರೆ ವಿತಿನ್ ವೆರಿ ಶಾರ್ಟ್ ಪೀರಿಯಡ್ ಆಫ್ ಟೈಮ್. ಐ ಥಿಂಕ್ ಅವ್ರಿಗೆ ಹಾರ್ಡ್ಲಿ 2 to 3 days ಅಷ್ಟೇ ಅನಿಸುತ್ತೆ ಸಿಕ್ಕಿದ್ದು ಟೈಮು. ಆ ಸಿಕ್ಕಿರೋ 2-3 ದಿನದಲ್ಲಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಅಂದರೆ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಸ್ಟೂಡೆಂಟ್ಸ್ ಎಲ್ಲ ಇಲ್ಲಿ ವೆಲ್ಕಮ್ ಡ್ಯಾನ್ಸ್ ಅಂದ್ಬಿಟ್ಟು ಮಕ್ಕಳಿಗೆಲ್ಲ ಚಿಯರ್ಸ್ ಮಾಡೋದಕ್ಕೆ, ಐ ಮೀನ್ ಜೂನಿಯರ್ಸ್ಗೆ ಚಿಯರ್ಸ್ ಮಾಡೋಕ್ಕೆ ಅಂದ್ಬಿಟ್ಟು ಸೀನಿಯರ್ಸು ಡ್ಯಾನ್ಸ್ ಮಾಡ್ತಿದ್ರು. ಪ್ರೇಯರ್ ಸಾಂಗ್ ಇತ್ತು. ಆ್ಯಂಡ್ ಇದು ಬಂದ್ಬಿಟ್ಟು ವೆಲ್ಕಮ್ ಡ್ಯಾನ್ಸು. ಎಗೇನ್ ಇದು ತುಂಬ ಚೆನ್ನಾಗಿತ್ತು. ದಿಸ್ ವಾಸ್ ಡನ್ ಬೈ 5th ಸೆಮ್ ಸ್ಟೂಡೆಂಟ್ಸ್. ನಮಗೆ ಫ್ಲವರ್ ಕೊಟ್ಟು ವೆಲ್ಕಮ್ ಮಾಡಿದ್ರು. ಪ್ರೋಗ್ರಾಮ್ ಇನಾಗ್ರೇಷನ್ ಆದಮೇಲೆ ಕೇಕ್ ಕಟ್ಟಿಂಗ್ ಇತ್ತು. ಕೇಕ್ ಮಾತ್ರ ತುಂಬ ಚೆನ್ನಾಗಿತ್ತು, ಫ್ರೂಟ್ಸಿಂದ ಮಾಡಿದರು ಸ್ಟೂಡೆಂಟ್ಸು. That's also very nice, all the team. And more than everything, I love the fruit. Cause in a very short time. Day before yesterday we have planned and ಇದು ಬಂದ್ಬಿಟ್ಟು ಸ್ಟೂಡೆಂಟ್ಸ್ಗೆ ಟೀಚರ್ಸ್ಗೆ ರಿಫ್ರೆಶ್ಮೆಂಟು. ಇದಾದಮೇಲೆ ನಮ್ಮ 1st ಸೆಮ್ ಸ್ಟೂಡೆಂಟ್ಸು ಗರ್ಲ್ಸು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ಆ್ಯಂಡ್ ದಿಸ್ ವಾಸ್ ಆಲ್ಸೋ ಆನ್ ದ ಥೀಮ್ ಆಫ್ ಎನ್ವಿರಾನ್ಮೆಂಟಲ್ ಡೇ. ಅದಾದಮೇಲೆ ಇವರು 1st ಸೆಮ್ ಬಾಯ್ಸು, ಇವ್ರದ್ದು ಕೂಡ ಸ್ಕಿಟ್ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು. ಇಟ್ ವಾಸ್ ಆಪ್ಟ್ ಫಾರ್ ಎನ್ವಿರಾನ್ಮೆಂಟಲ್ ಡೇ. ಒಳ್ಳೆ ಮೆಸೇಜ್ ಕೊಟ್ಟರು ಆ್ಯಕ್ಚುಲಿ. ಆ್ಯಂಡ್ ನೆಕ್ಸ್ಟ್ ಬಂದರೆ ನಮ್ಮ 5th ಸೆಮ್ ಬ್ಯೂಟಿಫುಲ್ ಗರ್ಲ್ಸ್. ಅವ್ರ ಡ್ಯಾನ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು. ಡ್ಯಾನ್ಸ್ ಅಂತ ಬಂದರೆ ಅವರು ಒಂದು ಕೈ ಯಾವಾಗಲೂ ಮುಂದಿರ್ತಾರೆ. ಅವ್ರದ್ದು ಥೀಮು ತುಂಬ ಚೆನ್ನಾಗಿತ್ತು. ಅಂದರೆ ನಾವು ಅರ್ಥನ ಹೇಗೆ ಹ್ಯಾಪಿಯಾಗಿ ಇಟ್ಕೊಳ್ಳೋದು, ಆ ಥರ ಹ್ಯಾಪಿ ಡ್ಯಾನ್ಸ್ನ ಮಾಡಿದ್ರು. ನೆಕ್ಸ್ಟು ಅದಾದಮೇಲೆ ಎವ್ರಿ ಇಯರ್ ನಮ್ಮ ಕಾಲೇಜಲ್ಲಿ ಎನ್ವಿರಾನ್ಮೆಂಟಲ್ ಡೇ ದಿನ ಒಂದೊಂದು ಗಿಡ ನೆಡ್ತೀವಿ. ಸೊ ಅದನ್ನು ನಮ್ಮ ಕಾರಿಡಾರಲ್ಲಿ ಇಡ್ತೀವಿ. ಅದನ್ನು ಕೂಡ ಮಾಡಿದ್ವಿ ನಾವು. ಚೆನ್ನಾಗಿತ್ತು. ಅದು ಯಾವ ಗಿಡ ಅಂತ ಅಂದ್ಬಿಟ್ಟು ನನಗೆ ಗೊತ್ತಾಗಲಿಲ್ಲ, ಬಟ್ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಸೊ ಅದೇ ಥರ ಈ ವರ್ಷವೂ ಕೂಡ ಗಿಡ ನೆಟ್ಬಿಟ್ಟು ನಮ್ಮ ಕಾರಿಡಾರಲ್ಲಿ ಇಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಆ್ಯಂಡ್ ನಮ್ಮ ಸ್ಟೂಡೆಂಟ್ಸ್ ನೋಡಿ ಇಲ್ಲಿ ವೀಡಿಯೋ ಮಾಡಿ ಅಂದರೆ ಅವ್ರ ವೀಡಿಯೋ grow slightly green grass, grow slightly green grass, grow slightly green grass, Grow pretty green grass, grow pretty green grass, grow pretty green grass, grow slightly green grass, grow slightly green grass, grow slightly green grass, grow slightly green grass. ಸೊ ಪ್ರೋಗ್ರಾಮ್ ಎಲ್ಲ ಆದಮೇಲೆ ನಮ್ಮ ಕಾಲೇಜಲ್ಲಿ ನಮ್ಮ ಕೊಲೀಗ್ದು ಬರ್ಡೇ ಇತ್ತು. ಸ್ಟೂಡೆಂಟ್ಸ್ ಎಲ್ಲ ಸೇರ್ಕೊಂಡ್ಬಿಟ್ಟು ಅವ್ರದ್ದು ಬರ್ಡೇ ಸೆಲೆಬ್ರೇಷನ್ ಕೂಡ ಮಾಡಿದ್ರು. ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ ಎಲ್ಲ ಆಯಿತು.
ಫೈನಲಿ ನಾವು ಕೇಕ್ ಕಟ್ ಮಾಡಿ ಮ್ಯಾಮ್ಗೂ ಕೂಡ ಕೇಕ್ ತಿನ್ನಿಸಿದ್ವಿ. ಇಟ್ ವಾಸ್ ಅ ಫನ್ ಡೇ. ಸೊ ಹೇಗಿತ್ತು ನನ್ನ ವ್ಲಾಗು? ಐ ಥಿಂಕ್ ನಿಮ್ಗೆಲ್ರಿಗೂ ನನ್ನ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ವಿತೌಟ್ ಫರ್ಗೆಟ್ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.